ಬೀಳ್ತಿದ್ದಿಲ್ಲ ಬೀಳೋದು ಬೀಳ್ತೀನಿ ಫ್ರೆಂಡ್ಸ್ ಭಾಳ ಡೇಂಜರ್ ಬೀಳ್ತೀನಿ ಹಾಂ ಮಳೆ ಸೌಕಾಸ ಸೌಕಾಸ ಆರುತಿ ನಿರುಗುಡಿ ಮಲಿನ ಹೋಲಿ ಅಂದ್ರೆ ಮಳಿ ಮನೆ ಹಾಲು ಕೂಸ್ಬಾರ್ದಂತ ಬಿತ್ತಲ್ಲ ಇಲ್ಲ ಬಿಡ್ತಾರ ಹೇಳ್ತಾರೆ ಮ್ಯಾಗ ಇಟ್ಟರು ನೋಡಿ ಇಲ್ಲಿ ಸೇರಿಸ್ತಾರೆ ಮ್ಯಾಗಿನ ಜೈ ಶ್ರೀರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಚಲೋ ಇದ್ದೀರ ಅಂತ ಅನ್ಕೋತೀನಿ ಫ್ರೆಂಡ್ಸ್ ನಾವು ಚಲೋ ಇದ್ದೀವಿ ನೋಡ್ರಿ ಬರೀ ಫ್ರೆಂಡ್ಸ್ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡಮಂತ ಇವತ್ತಿನ ಬ್ಲಾಗ್ ಒಳಗೆ ಏನಂದ್ರೆ ಆಲ್ರೆಡಿ ಗೊತ್ತಾರೆ ನಿಮಗೆ ರೂಮಿಂದೆಲ್ಲ ತೋರಿಸಿವಿ ಅಂತೇಳಿ ಎಲ್ಲ ಸ್ವಚ್ಛ ಮಾಡಿ ಬಂದಿವಿ ಎಲ್ಲ ಮಾಡಿವ್ರಿ ಫ್ರೆಂಡ್ಸ್ ಇವಾಗ ಪೂಜೆ ಮಾಡಕ್ಕೆ ಹೊಂಟಿದ್ದೇವೆ ರೀ ಒಂದಿನ ಸ್ವಚ್ಛ ಮಾಡ್ತೀವಿ ಒಂದಿನ ಪೂಜೆ ಮಾಡ್ತೀವಿ ಇವತ್ತು ಪೂಜೆ ಮಾಡಿದೇವಲ್ರಿ ರಾತ್ರಿ ಬೆಳಗಾನ ಹಂಗೆ ರೀ ಫ್ರೆಂಡ್ಸ್ ಚಂದ ದೇವ್ರದೆಲ್ಲ ನೀನು Oh my god, I can't believe this, yeah. ಮಮ್ಮಿ ನನಗ ವಿಜ್ಜು ಗಡ್ಡೆ ಮತ್ತೆ ನೋಡ್ರಿ ವಿಜ್ಜು ಚಟ್ಕೊಂಡು ಹೋದಿ ಈಗ ಇಲ್ಲಿ ನೋಡಿ ಬರ್ರಿ ಬರ್ರಿ ಫ್ರೆಂಡ್ಸ್ ಹೊಸ ಮನಿಗೆ ಫ್ರೆಂಡ್ಸ್ ಒಂದೇ ವಾಕ್ಯ ಹೇಳ್ತೀನಿ ಬೇರೆ ಏನು ವಿಜ್ಜಿ ಕಂಡಪಟ್ಟಿ ಕಾಡ್ತಾನೆ ವಿಜ್ಜಿ ಭಾಳ ಕಾಡ್ತಾನೆ ಹೊಡಿಬೇಕು ಬಾಳ ಕಮೆಂಟ್ ಹಾಕಿ ಭಾಳ ಕಾಡ್ತಾನೆ ಚಡ್ಡಿ ಕಳೆದ ಚಡ್ಡಿ ಹೊಡೆದ್ರೆ ಚಡ್ಡಿ ಕಳಿತಾನ ಒಂದು ಚಡ್ಡಿ ಕಳಿತಾನ ಜೀವತ್ತಿತ್ತ ನನಗೆ ಎಷ್ಟು ಜೀವತ್ತಿತ್ತೇವು ಪಾವು ಕಿಲೋ ಎಷ್ಟಲ್ಲ ಯಾಕೋ ಚೇಂಜ್ ಆಗಿಲ್ಲ ಅಮ್ಮ ಇಲ್ಲ ಚಂದಾಗ್ಯದ ಬರ್ರಿ ಫ್ರೆಂಡ್ಸ್ ಹೋಗಮ್ರಿ ಮನಿ ಪೂಜೆ ಮಾಡ್ಬೇಕಂತ ಫಸ್ಟ್ ಹಿರಿಯರ ಪದ್ಧತಿ ಪ್ರಕಾರ ರೀ ಪೂಜೆ ಮಾಡಿ ಹೋಗ್ಬೇಕು ಮಾಡಿ ಗಿಡಿ ಬರ್ಬೇಕು ಟೈಮ್ ಎಷ್ಟಾಗ್ಯದ ಅಂದ್ರಿ ನಾಳೆಗೆ ಶಿಫ್ಟ್ ಏನು ನಾಳೆಗೆ ರೂಮ್ ಖಾಲಿ ಮಾಡ್ತೀವಿ ಏರೋಪ್ಲೇನ್ ಇಲ್ಲಿ ಹೋಗಿ ಸೀದಾ ಬಸ್ ತಲೆ ಹೋಗೋದು ಇವತ್ತ ಹೋಗಿ ಪೂಜೆ ಮಾಡಿ ಬರ್ತೀವಿ ಪೂಜೆ ಯಾವ ರೀತಿ ಮಾಡ್ತೀವಿ ತೋರಿಸ್ತೀವಿ ಇಲ್ಲಿನೂ ಪೂಜೆ ಮಾಡೇ ಬಂದಿರಿ ಅದು ಜರ ಚಂದ ತೋರಿಸ್ತಿದ್ದಿಲ್ಲ ಅಲ್ಲಿ ಚಂದ ತೋರಿಸ್ತೀನಿ ರೀ ಫ್ರೆಂಡ್ಸ ನಡ್ರಿ ಫ್ರೆಂಡ್ಸ್ ಹೋಗಮ್ರಿ ನಡಿಯಮ್ಮ ನಡಿ ಬರಲ್ಲ ಪೂಜೆ ಯಾವ ಥರ ಮಾಡ್ತೀವಿ ಅಮ್ಮ ನಮ್ಗೆ ಗೊತ್ತಿಲ್ಲ ರೀ ನಡಿ ಬ್ಯಾಕು ಏನೇನೆಲ್ಲ ತೊಳೆದೆಲ್ಲ ಅಲ್ಲ ತೋರಿಸ್ತೀನಿ ರೀ ಟೈಮ್ 5:30 6 ಗಂಟೆಗೆ ಹೋಗಿ ಪೂಜೆ ಮಾಡ್ತೀವಿ ಅಲ್ಲಿ ಬನ್ನಿ ಬನ್ನಿ ಫ್ರೆಂಡ್ಸ್ ಅಮ್ಮಗೆ ಸ್ವಾಗತ ವೆಲ್ಕಮ್ ಅನ್ಕೊಳ್ಳೋಣ ಬನ್ನಿ ಅಮ್ಮವ್ರು ಒಳಗಡೆ ಬನ್ನಿ ಪೂಜೆ ಮಾಡೋದ್ರಿ ಏನೇನೆಲ್ಲ ತಂದಿನಿ ಯಾವ ರೀತಿ ಮಾಡ್ತೀನಿ ತೋರಿಸ್ತೀನಿ ರೀ ಒಂದು ಚಗಿ ತಂದಿನಿ ಜಗಲಿ ಬಂದಿದ್ದು ಒಂದು ಟೆಂಟ್ ತಂದಿನಿ ರೀ ಖಾಲಿ ಹೋಗ್ಬಾರ್ದು ಫ್ರೆಂಡ್ಸ್ ತುಂಬಿ ಚಗಿ ಹೋಗ್ಬೇಕು ತುಂಬಿ ಕಳಿಸಿ ಹೋಗ್ಬೇಕು ಕಳ್ಕೊಂಡ್ರಿ ಬಾಯ್ ಬನ್ನಿ ಈ ರೀತಿ ಒಳಗೆ ಹೋಗ್ಬೇಕು ತುಂಬಿ ಚಗಿ ತಗೊಂಡಿಲ್ಲ ತುಂಬಿ ಕಳಿಸಿ ತಗೊಂಡು ಯಾಕ ತುಂಬಿ ಮನಿ ತುಂಬದಂಗೆ ಇರ್ತದೆ ಮನಿ ಅದಕ್ಕೆ ತುಂಬಿ ತಗೊಂಡೋಗ್ಬೇಕು ಬಲಗಾಲ ಬಿಟ್ಟು ಒಳಗನೆ ಬನ್ನಿ ಅದೇ ತರ ಸ್ಮೈಲ್ ಮಾಡತಾ ಇರ್ರಿ ಜಗಲಿ ನೋಡಿ ಫ್ರೆಂಡ್ಸ್ ಹೆಂಗದ ಈಗ ಇದು ಬಸವಣ್ಣ ರೀ ಇದು ಪರಮಾತ್ಮ ಯಾವ್ದಾರ ಲಿಂಗ ಇದು ಲಿಂಗ ಲಿಂಗ ಯಾವ ದೇವ್ರದ್ದು ಕಮೆಂಟ್ ಹಾಕ್ರಿ ಫ್ರೆಂಡ್ಸ್ ಗೊತ್ತಿಲ್ರಿ ಇದು ಸೋಲಾಪುರ ಸಿದ್ದರಾಮೇಶ್ವರ ನೋಡ್ರಿ ನಮ್ಮ ಮನಿ ದೇವ್ರ ವೀರಭದ್ರ ರೀ ಇದು ಸಂಕ್ರಮಣ ರೀ ಇದು ಆಂಜನೇಯ ರೀ ಇದು ಸಿದ್ದರಾಮೇಶ್ವರ ಯಾಡವೇನು ಇಲ್ಲ ಸಿದ್ದರಾಮೇಶ್ವರ ಬೇರೆ ಇದ್ದಿರ್ಬೇಕು ಬಹುಶಃ ಈ ದೇವ್ರ ಯಾವ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್ ಇದು ಸಿದ್ದರಾಮೇಶ್ವರ ರೀ ರಾಯರ್ ರೀ ಇವರು ಲಕ್ಷ್ಮೀ ರೀ ಈ ಲಕ್ಷ್ಮಿ ಮತ್ತು ಈ ಲಕ್ಷ್ಮಿ ನಮ್ಮ ಮನಿ ಲಕ್ಷ್ಮಿ ನೋಡ್ರಿ ಇಬ್ರು ರೀ ಇದು ಓಂ ರೀ ಪೂಜೆ ಮಾಡಗ ಓಂ ಮಂಗಲ್ ಆರುತಿ ನಿರುಗುಡಿ ಮಲಿನಾಥ ಜ್ಯೋತಿರಲಿಂಗ ಪರಸ್ಪರ ಆರುತಿ ನಿರುಗುಡಿ ಮಲಿನಾಥ ಗೃಹ ಪ್ರವೇಶ ಇದ್ದಂಗೆ ಮತ್ತು ಫ್ರೆಂಡ್ಸ್ ಯಾವ ಥರ ಅನ್ನಿಸ್ತದೆ ಏನೋ ಸುದ್ದಿ ಕಮೆಂಟ್ ಹಾಕ್ರಿ ಪೂಜೆ ಮಾಡೋದ್ರಿ ಯಾವ ಥರ ಮಾಡ್ತಾರ್ರಿ ಆ ದೇವ್ರಗಳ ಹೆಸರು ಎರಡು ಕಮೆಂಟ್ ಹಾಕ್ರಿ ನಮ್ಗೆ ಗೊತ್ತಿಲ್ಲ ರೀ ನೀವು ತಿಳಿಸ್ರಿ ಗೊತ್ತಿಲ್ಲ ಕಡ್ಡೆ ಬೀರಿ ಫ್ರೆಂಡ್ಸ್ ಈ ಥರ ನಾವೆಲ್ಲ ಸ್ಟಾಕ್ಸ್ ಇಡ್ತೇವೆ ಕಡ್ಡೆ ಬಿ ಸಾವಕಾಶ ಹಿಂಗ್ಯಾಕ ಊಟ ಹಸ್ತಿ
ದೀಪ ತರ್ಬೇಕಿಲ್ಲಮ್ಮ. ಅಮ್ಮ ಪೂಜಾ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಿ ಅಂತ ಕಮೆಂಟ್ ಹಾಕಿರೋರು ಯಾರು? ಪಂಪ ಫ್ರೆಂಡ್ಸ್, ನಮ್ಮ ಮನ್ಯಾಗ ಪಂಪ್ ಇಲ್ರಿ, ಖರಾಬ್ ಆಗಿದ್ರಿ. ಪಂಪ್ ತರದ್ದ ರೀ, ನಮ್ಮ ಮಾಮ ಬರೋ ಹೊಸ ತರದ ರೀ ಪಂಪ್. ಅವ್ರು ಮಾಡಾಗಾರ್ರಿ, ಈಗ ಬರ್ನ ತರ್ತಾರೆ. ಯಾಕೆಮ್ಮ ಏನಮ್ಮ ಒಂದು ಕಡ್ಡೆ, ಒಂದು ಉದ್ಬತ್ತು ಹಚ್ಚಕ್ಕೆ ಎಷ್ಟು ಕಡ್ಡೆ ಹಾಳು ಮಾಡ್ತೆ ಅಮ್ಮ ಅಂತ ಕಮೆಂಟ್ ಹಾಕ್ಯಾರ. ಫ್ರೆಂಡ್ಸ್, ಗಣಪತಿ ಆರತಿ ಹಚ್ಚಿ ಆರತಿ ಮಾಡಕತ್ತಿ ನೋಡ್ರಿ. ಸ್ಟಾರ್ಟಿಂಗ್ ಪೂಜೆ ಮಾಡಿ ಗಣಪತಿ ಆರತಿ ಮತ್ತು ಲಕ್ಷ್ಮೀ ಆರತಿ ಮಾಡ್ಬೇಕು. ಇದು ಪೂಜೆ ಯಾಕೆ ಮಾಡ್ಬೇಕಂತಂದ್ರೆ ನಾಳೆ ನಾವು ರೂಮ್ ಖಾಲಿ ಮಾಡ್ತೀವಿ ಅಂದ್ರೆ, ನಾಳೆ ಬರ್ತೀವಿ ಅಂದ್ರೆ ಇವತ್ತು ಬಂದು ಈ ರೀತಿ ಪೂಜೆ ಮಾಡಿ ಲೈಟ್ ಹಚ್ಚಿ ಮತ್ತು ಕಿಟಕಿಯರು ಏನಾದರೂ ಖುಲ್ಲ ಇಟ್ಟು ಹೋಗ್ಬೇಕ್ರಿ. ಮನೆಗೆ ಏನಾದರೂ ದರಿದ್ರ ಮತ್ತು ಕೆಟ್ಟದ್ದು ಏನಾದರೂ ಇತ್ತು, ನೆಗೆಟಿವ್ ಏನಾದರೂ ಇತ್ತಂದ್ರೆ ಮನೆಯಿಂದ ಹೊರಗಡೆ ಹೋಗ್ತಾರೆ ಫ್ರೆಂಡ್ಸ್. ಇದು ನಮ್ಗೆ ಗೊತ್ತಿದ್ದು, ನಮ್ಮ ಯಜಮಾನ್ ಹೇಳಿದ್ರು ಇದು ರೂಮ್ ಖಾಲಿ ಮಾಡೋ ಟೈಮ್ನಾಗ ಈ ರೀತಿ ಮಾಡಬೇಕು ಅಂತ. ಮೊದಲೆಲ್ಲ ಮಾಡ್ತಿಲ್ಲ, ಈ ಕಡೆ ರೂಮ್ ಖಾಲಿ ಮಾಡೋ ಟೈಮ್ನಾಗ ಮಾಡ್ತೀರಿ. ಒಳ್ಳೆಯದು, ಪಾಸಿಟಿವ್ ಇದು ಬರ್ತದೆ ರೀ ಮನ್ಯಾಗ. ಅದಕ್ಕಾಗಿ ಈ ರೀತಿ ಆರತಿ ಮಾಡ್ತೀವಿ ರೀ. ಸಾಂಗ್ ಬೇರೆ ಹಾಕಿದ್ವಿ, ಅದಕ್ಕಾಗಿ ವಯಸ್ಸು ಹಾಕ್ಲತ್ತೀನಿ. ಅದಕ್ಕೆ ಆರತಿ ಮಾಡೋದು ಸ್ಥಳ ಸಾಂಗ್ ಹಾಕಿದ್ದೇವಲ್ಲ, ಹಾಗಾಗಿ ವಯಸ್ಸು ಹಾಕ್ಲಿಕ್ಕತ್ತಿದ್ದೇವೆ ರೀ ಫ್ರೆಂಡ್ಸ. ನಿಮ್ಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಹಾಕ್ರಿ. ನೀವು ಹೆಂಗೆ ಮಾಡ್ತೀರನ್ನು ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ಖಾಲಿ ಬಿಡಿ, ಚಂದ ಒಳ್ಳೇದು ಮಾಡಪ್ಪಾತೀರಿ. ಈ ಮನೆ ಬರಾಕತ್ತಿ ಒಳ್ಳೇದು ಮಾಡತ್ತೀವಿ. ಏನೇ ಕೆಟ್ಟದಿದ್ರು ಇಲ್ಲಿದೆ ಹೋಲಿ. ಫ್ರೆಂಡ್ಸ, ಇದೆಲ್ಲ ಪೂಜೆ ಆಗಿದ್ರೆ ಮನೆಗೆ ಹೊಂಟಿವಿ. ಏನಂದ್ರೆ ಟಿ ವಿ ಮೇನಾಗ ಏನು ಕುಂದಿರ್ಸಿದ್ರೆ ಟಿ ವಿ ಒಂದು, ಮತ್ತು ಏನೋ ಫ್ಯಾನ್, ಟಿ ವಿ ಛತ್ರಿ ಫ್ಯಾನ್ ರೀ. ಯಾಕಂದ್ರೆ ಅವ್ರು ಟೈಮಿಂಗ್ ಮೇಲೆ ಸಿಗಲ್ಲ ರೀ ಫ್ರೆಂಡ್ಸ್ ನಮಗೆ. ಅದಕ್ಕಾಗಿ ಟಿ ವಿ ಛತ್ರಿ ಫ್ಯಾನ್ ಎರಡು ಅಷ್ಟು ಮೂರು ಕುಂದಿರ್ಸ್ಬೇಕಂದ್ವಿ. ಬಂದಾನ ಹತ್ರ ಈಗ ಹೋಗ್ತೀವಿ. ಮೊದಲು ಗ್ಯಾಸ ನಾಳೆ ತರ್ತೀವಿ ಫ್ರೆಂಡ್ಸ್. ಗಬಳೆಲ್ಲ ನಾಳೆಗೆ ಟಿ ವಿ ತಂದು, ಮೊದಲು ದೇವ್ರು ತಂದೀವಿ. ಟಿ ವಿ ತಂದಕ್ಕೆ ಸೆಟ್ ಮಾಡಿಬಿಡ್ತೀವಿ. ಎಲ್ಲರೂ ಹಾಲು ತಂದು ಹಾಲು ಉಕ್ಸಲ್ಲ ಅಂತ ಕೇಳೋಕೆ ಹೋಗ್ಬೇಡ್ರಿ. ಯಾಕೆ ಪ್ರತಿ ವರ್ಷ ಅವಾಗೆಲ್ಲ ಹಿಂದಕ್ಕೆ ಹಾಲು ಉಕ್ಕಿಸ್ತಿದ್ದೀವಿ ನಾವು. ಹೋದ ಸಲನೂ ಹಾಲು ಉಕ್ಸಿಲ್ರಿ, ಯಾಕಂದ್ರೆ ಬಡಗಿ ಮನೆಯಾಗ ಹಾಲು ಉಕ್ಕಿಸ್ಬಾರ್ದಂತ. ಬಡಗಿ ಮನೆಯಾಗ ಹಾಲು ಉಕ್ಕಿಸ್ರೆ ನಮ್ಮ ಸ್ವಂತ ಮನೆ ಆಗಲ್ಲಂತ್ರಿ, ಕೇಳೇನ್ರಿ ಎಲ್ಲೋ. ಹಂಗಾಗಿ ಹಾಲು ಉಕ್ಸಲ್ಲ ರೀ. ದೇವ್ರಿಗೆ ತರ್ತೀವಿ ರೀ, ಗಬಳ ತರ್ತೀವಿ ಅಷ್ಟೇ. ಗ್ಯಾಸ್ ಹಾಕಿ ತರ್ತೀವಿ, ಹಾಲು ಕಾಸ್ತೀವಿ, ಉಕ್ಸಲ್ಲ ಅಷ್ಟೇ. ಮತ್ತು ಬಾಡಿಗೆ ಸ್ವಂತ ಮನೆ ಇದ್ದವ್ರಿಗೆ ಅದು ಉಪಯೋಗ ಅಂತ್ರಿ. ಹಾಲು ಕಾಸ್ತೀವಿ ಅವ್ರಿಗೆ ಉಪಯೋಗ ಆಯ್ತು, ನಮಗಿಲ್ಲತ್ರಿ. ಸೊ ಹಂಗಾಗಿ ನೋಡಿ ಊಟ ಚಂದಾಗ ಒಂದೇ ಫಸ್ಟಿಗೆ ಅದಲ್ರಿ, ಫಸ್ಟಿಗೆ ಅದ್ರ ಊಟ ಗೊತ್ತಾಗಲ್ಲ. ಸೊ ಅದಕ್ಕಾಗಿ ಹಾಲು ಉಕ್ಸಲ್ರಿ ಫ್ರೆಂಡ್ಸ್, ಏನು ಅನ್ಕೋಬೇಡ್ರಿ. ಟಿ ವಿ ಯಾಕಂದ್ರೆ ಯಜಮಾನ್ರಿ ಬೇರೆ ಇಲ್ರಿ ಮನೆ. ಯಾವಾಗ್ರಿ ಬರ್ತೀವಿ ಮಾತಾ ಟಿ ವಿ ತೊಗೊಂಬರಿದ್ದೀವಿ. ಅದಕ್ಕೆ ಹಾಕಿಲ್ರಿ. ಏನೇನೋ ಹೇಳ್ತೀನಿ ನೆನಪಾರ್ಬಿಡ್ತೀರಿ ಫ್ರೆಂಡ್ಸ. ಸೊ ಅದಕ್ಕೆ ಹಾಲು ಉಕ್ಸಲ್ಲ ಅಷ್ಟೇ, ಮತ್ತೇನಿಲ್ಲ. ಟಿ ವಿ ಫ್ಯಾನ್ ತಂದು ಸಿಗಿಸ್ತೀವಿ. ಅವು ಯಜಮಾನ್ ಇದ್ರೆ ಒಂದು ಸ್ವಲ್ಪ ಅಂದರೆ ಕ್ರೋಜರ್ ಇತ್ತಲ್ರಿ, ಅನುಕೂಲ ಆಗ್ತೈತಿ. ನಮ್ಮ ಕ್ರೋಜರ್ದು ಇಲ್ದ ಬಟ್ಟಿಗೆ ಪಟ್ಪಟ್ಟೆಲ್ಲ ಮಾಡ್ಕೊಳಕ್ಕೆ ಅನುಕೂಲ ಇದು ಆಗ್ತದ್ರಿ. ಕರಿನಾಯಿ ಹೌದೇಮ್ಮ, ಹೋಗಂಬರ್ರಿ, ಲೇಟ್ ಆಗ್ತದೆ. ವಾಯರ್ ತೆಗಿಯತ್, ವಾಯರ್ ತೆಗಿ. ಬಿತ್ತ ಅಲ್ಲ, ಇಲ್ಲ ಬಿಡಲ್ತ ಹಿಡಿತಾರ್ತವ್ರು ಮಯ್ಯ ಇಂಥ ಟೈಮ್ನಾಗ. ಇಲ್ಲ ನೋಡು ते पडल्या येणार होते म्हणाले तिने. सावकाश सावकाश खाली दांडीला पकडा आणि खाली बसा. त्या खाली उतरून आणि वायर खाली ओढावं लागतं. मला तेच विचारलं पहिला. ते वायर काढू का पहिला? वायर ತೆಗಿ ಅಪ್ಪಿ ಒಳಗಿಂದು. चला छत्री द्या. हा द्या, आवडत असं द्या खाली. पर्शिने ಕೊಡು. द्या थोडं उतरा फक्त. ಹಿಡಿತಾರ ಕೊಡು, एक दोन इंच खाली या. ಹಿಡಿತಾರ ಕೊಡು. ಹಿಡಿಯಲ್ಲತ್ತಿ ಹಿಡಿತಾರ. मी हे इద్దరు का टेन्शन घेऊ नका. पुढे या थोडं. ಮುಂದಕ್ಕೆ ಬಾ. ಯಾರು ದರು का ಹಾ वासा इथं ವಾಸ ವಾಸ ಹೊತ್ತು ಕೊಡು.
कटिंग येतात नडबर का सेंटर वाचा आहे त्याने काय म्हणते तो मागचे पत्र उडाले म्हणते मागचं जाऊ द्या की तू काढे केला ना ಹಾ ಏಯ್ ಮನೆ ಖಾಲಿ ಮಾಡಿದ್ರೆ ಯಾಕೆ ಟೆನ್ಷನ್ ತತ್ತೀವಿ ಹಾಂ ನಿನಗೆ ಏನಾಗಲ್ಲ ತೆಲ್ಲ ಕಾಯ್ತಾರೆ ಜಲ್ತೆ ಕಾ ಕೊಡು ಸಾವಕಾಶ ಇಳಿಸ್ ತೆಳಗೆ ಹಿಂಗೆ ಹಾಂ अजून एक देऊ का हो काय तर अजून दी नाही पण द्या सावकाश देत हां कुडू ಇನ್ನೊಂದು ಜರ ಕೊಡು पकड ಹಿಡಿ ಹಂಗೆ ದಮ್ ಬರ್ತಾರ ಅವರು गडबड करू नको ಬರ್ತಾರ ದಮ್ಮು ಏ ಚೀರಿ ಬೇಡ ಏ ಪಿಲಿ ಮೊಬೈಲ್ ತ ಮಾಮನ್ ಬ್ಯಾಟ್ರಿ ಫ್ರೆಂಡ್ಸ್ ಛತ್ರಿ ತೆಗೆದು ಎಷ್ಟು ಕಷ್ಟ ನೋಡ್ರಿ ಭಾಳ ಹರಣ ಇರ್ತಾವ ನೀನು ಈರೇಶಾಗನು ಮತ್ತು ಅಣ್ಣವ್ರಿಗೂ ಬ್ಯಾಟ್ರಿ ತೊಗೊಂಬತ್ತು ಹೇಳಿ ನೋಡಕ್ಕಿ ಪಿಲಿ ದಮ್ಮಪ್ಪಿ ಅಣ್ಣ ಬರ್ತಾರೆ ದಮ್ಮು ಭಾಳ ಹರಣ ಇತ್ತಲ್ಲ काय हो थांबा मी घेते चप्पल चप्पल घेऊ नका ते याला खाली उतरायला चप्पल अडकून पाठवायला लागतं नाही तर काट्यात नोटच्यात काढला ಅವ್ವ ಹಾಂ ಇಳಿಯದೆ ಹೇಳಣಂತಿ ये काय ಸೊಕ್ಕ ಹ್ಞೂ आणि हळू किळे पण आहेत ते तर किळे आहे बघ ಹಾಂ ಮಳೆಯವಾ ಕೆಲಸ ಅಂದಿ तो इकडे घे पाय ಅವ್ವ फिरून उतर ಸೌಕಸ ಮಳ್ಳು ಇದು ಮಳೆಯವ ಮಳಿ ಸೌಕಸ काय पाय ठेवा हळू किळे आहेत इकडच्या साईडला जास्त किळे आहेत राईटला नाहीये ಹಾಂ ಎಲ್ಲ ते पायाला नाहीये ಏ ಮಾಡ್ತೀನಿ ದಮ್ ನಿಮ್ಗೆ ಅಲ್ಲಿ ಹೋಗಿರಿ ನೀವು ದಮ್ ಮಾಡ್ತೀನಿ ದಮ್ ನಿಮಗೆ ಸೌಕಸ್ ಚಪ್ಪಲ್ ಹಾಕು ಸೌಕಸ್ 50 वजन माझं 94 वजन घेऊन मी कसं चढत असेल बॅग घेऊन पण चढतो ಬ್ಯಾಗ್ ತೊಗೊಂಡು ಏರ್ತಾರ ಮ್ಯಾಗ आज बॅग कमी आहे जरा आराम ಸಿಡಿ ಇಲ್ಲದ ಬಟ್ಟಿಗೆ ಕಟ್ಟಿಗೆ ತೊಗೊಂಡು ಹೊಡ್ರಿ ಇಲ್ಲಿ ಸಿಡಿ ಇಲ್ಲ ಬಟ್ಟಿ ಭಾಳ ಏನಾಯ್ತಿಲ್ಲ ಗಿರೀಶ ಹ್ಞೂ ಎಲ್ಲಿ ಭೂತ ನಂದಿದ್ದಾನ ಅಣ್ಣ ಭಾಳ ಹೊಡೆದ ನಾನು ಬಿಡ್ದೆ ಆಮೇಲೆ ಅಲ್ಲಿ ಬೀಳ್ತಿದ್ದೇನ ಅದು ಇಟ್ಟಂಗೆ ಸರಿತು ಒಮ್ಮೆ ಅಲ್ಲಿ ಮತ್ತೆ ಅದಕ್ಕೆ ತಳ ಬಂದೆ ಅವ್ವ ಬಿತ್ತರಲ್ಲಿ ಹಂಗಾತಿತ್ತು ಹೌದು ಪಾಪ ಅಣ್ಣ ಭಾರಿ ಏ ಪಿ ಇದು ಕೊಡ ಮರಿ ಸಾಸಿವೆ ಕೊಡ ಹಾಂ ಬರ್ಸ್ರಿ ನೋಡ್ರಿ ಆಂ ಬರ್ಲಿತ್ತಾರೆ ಛತ್ರಿ ಬೂತಿದಿಲ್ಲ ಮೊದಲು ರೂಮ್ ಹಚ್ಚಮ್ಮ ಫ್ಯಾನ್ ಹೆಂಗೆ ಕಾಡೋ ಏ ಜಾರ್ ಮೇಲೆ ತಂಬ ಅದ ರೀ ಹಂಚೆ ಫ್ಯಾನ್ ತೆಗಿಲೈತಿ ನೋಡ್ರಿ ಅಣ್ಣ ಫೋನ್ ನೋಡಿ ಇಲ್ಲಿದೆಲ್ಲಿ ಸೇರಿಸ್ತಾರ ಹಂಗ हां इथं किती महिना हो असं का हो भैया सगळ्या जण तसंच विचार तुम्ही पण तसं विचारता हो सगळ्या जण तसंच विचारायलात काय करा हो स्वतःच्या घराचं असंच होते आम्ही कुठे जातो तरी घरच विकते एवढं कमवतोय सगळं करतोय हो घर घ्यायचं मात्र होईना तसंच होते हो खर्च लई आहे हो त्याच्यामुळे मुद्दा विचारले किती महिना म्हणून आता इथं 2-3 वर्ष 2-3 वर्षानंतर आमच्या स्वतःच्या घरी या तुम्ही हां हो असं नाही हो इथं राहता म्हणलं तेवढ्या दिवस ಇಟ್ಟರು ಯಾವ ಹೋಗ್ತಾರೆ ಛತ್ರಿ ಹಚ್ಚಕ್ಕೆ ಚಂದ್ರು ಸಿಡಿಕಿನ ಇದಕ್ಕೆ ತೂತ್ನೇ ಓದ್ತಾರ ಅವರು ಬರ್ತಾನ ಕೆಲಸ ಹಂಗಕ್ಕಿರುವ ಆರ ಹಾಂ ಈಗ ನಾ ಹೇಳಿನ
ಕಿಲ್ಲಿದು हाँ आता आता थोडा अजून थोडा इराने आता आता दूध पितला ಹೌದು नाही नाही आता थोडा नंबर थोडा अजून ಅಯ್ಯೋ ತಟ್ಟೆದ ಮಾಡಿ ಏನು ತಟ್ಟೆದನು ಈ ಕಡೆ ಬಂದು ಏನು ಹಾಕ್ಬೇಕು ಅಂದ್ರೆ ಕೊಡ್ಬೇಡ ಅಂತ ಮಾತಿ ಆಲೆ ಹೊತ್ತೆ ಮೊದ್ಲ ಮ್ಯಾಗ ಹೆಂಗೆ ಇರ್ತೇವೆ ते पॅकमध्ये पाण्यावर हां ಪಾನ್ಯಾದಂತ ತೋಣಿಗೆ ಚುಚ್ಚ ಅಂತಾರ हां पिशवीच्या आतमध्ये काटा बघा आता मोठा. ತೂತ ಹೇಳಿ चालतं काय ये ಟಿ ವಿ ಹಚ್ಚದೈತೆ ನೋಡ್ರಿ ಫ್ಯಾನ್ ಯಾಕೆ ಕುಂದಿರ್ಸ್ಬೇಕೀಗ हां ಏ ಮೊಟ್ಟ ಕಡೆ ದೋನ್ ಕಿದಿ ಇದ್ದಿರ್ಬೇಕು ನೋಡ ವೀರೇಶ ಕಿದು ಕಿದು ಏನು ಬೇಕತ್ತವ್ರಿಗೆ काय पाहिजे म्हणून काय पाहिजे म्हटलं बाई ಫ್ರೆಂಡ್ಸ್ ಅಂತೂ ಟಿ ವಿ ಫ್ಯಾನ ಡಿಶ ಎಲ್ಲ ಕೂತ್ರಿ ಇನ್ನೇನು ಬಾಕಿ ಅಂದ್ರೆ ಗಬಾಳ್ರಿ ಇದು ಯಾಕೆ ಇಟ್ಟು ಜಲ್ದಿ ತಂದ್ವಿ ಅಂದ್ರೆ ನಾಳೆ ನಾವು ಗಬಾಳ ತಂದಿರ್ತೀವಲ್ರಿ ಟಿ ವಿ ಫ್ಯಾನ್ ಕುದಿಸೋಕೆ ಲೇಟ್ ಆಗ್ತದೆ ಮತ್ತು ಅಲ್ಲೇ ಒಂದಿನ ಮುಖ ಮಾಡ್ಬೇಕಂತ ಬೇಡ ಮೊದಲು ಟಿ ವಿ ಫ್ಯಾನ್ ಹಚ್ಚಿದೇವಲ್ರಿ ಒಟ್ಟು ಗಬಾಳ ತನಕ ಅನುಕೂಲ ಆಗ್ತದೆ ಯಾಕೆ ಉಳ್ಕಿದೆಲ್ಲ ಸಾಮಾನ್ಯ ನಾವು ತರ್ತೀವಿ ರೀ ಟಿ ವಿ ಫ್ಯಾನ ವಾಯರ್ ಮೇಲೆ ತರಬೇಕು ಅದಕ್ಕೆ ರೀ ಟಿ ವಿ ಬಂದ್ ಮಾಡೋಣ ಟಿ ವಿ ಹಂಗೆ ಕೂತು ಕಮೆಂಟ್ ಹಾಕ್ರಿ ಟಿ ವಿ ಇಲ್ಲಿ ಫ್ಯಾನ್ ಎರಡು ಕುಂದಿರ್ಸಿದೇವ್ರಿ ಯಾಕೋ ಯಾಕೋ ಹೋಗ್ಯದ ಅಲ್ಲೇ ತೋರಿಸ್ಬೇಕಿಲ್ಲ ಅಣ್ಣಗ ಟಿವಿ ಹೆಚ್ಚಿನ ನೋಡ್ರಿ ಎಪ್ಪಿ ಅಲ್ಲಿ ಹಾಂ ಏನು ಹೀಗೆ ತೋರ್ಸಮ್ಮ ಅಣ್ಣಗ ನಮ್ಮಲ್ಲಿ ಆಗಲೇ ಹತ್ತಿದಿಲ್ಲ ನೋಡಮ್ ದಮ್ಮು ಹತ್ತಲ್ಲ ಹೇ ಅಲ್ಲಿ ಅಲ್ಲಿ ಮ್ಯಾಗ ಏರಿದಿಲ್ಲ ಹಂಗಿತ್ತು ಫ್ರೆಂಡ್ಸ್ ಇವಾಗ ಹ್ಯಾಂಗ ನೋಡಿ ಕಮೆಂಟ್ ಹಾಕ್ರಿ ನೀವು ಟಿ ವಿ ಮಾಲಕ ಟಿವಿ ಸಂಬಂಧ ಭಾಳ ಜನ ಇದಾರೆ ಫ್ರೆಂಡ್ಸ್ ಮ್ಯಾಗಿನ ಬುಟ್ಟಿ ಬಂದ್ ಮಾಡು. ಟಿವಿ ಸಂಬಂಧ ಮ್ಯಾಗಿನ ಬುಟ್ಟಿ ತೊಗೊಂಬಾರೋ ಅದು ತೊಗೊಂಬಾರೋ ಬುಟ್ಟಿದ್ ಭಾರಿ ಇಳಿಸು ಬಿಡಿ ಫ್ರೆಂಡ್ಸ್ ಅಣ್ಣ ಭಾರಿ ಯೂಸ್ ಮಾಡಿದ್ರು ಪಾಪ ಪೂರ್ತಿ ಒಂದು ಗಂಟೆ ಒಂದು ಕೈಲೇ ಇಂಥ ದೊಡ್ಡ ಪರಿಸ್ಥಿತಿ ತೊಗೊಂಡು ಬರೀ ಒಂದೇ ಕೈ ಮ್ಯಾಗೆ ಅಲ್ಲಿ ಅಲ್ಲಿ ಹೆಂಗೆ ಇಳಿಸಿನಿ ಬೀಳ್ತಿದ್ದಿ ಹ್ಯಾಂಗ ಇಚ್ಚಿರ ಪೂರ್ತಿ ಪತ್ರ ಮ್ಯಾಗ ಹೇಳಾಗತ್ತಿದ್ ಗೊತ್ತಲ್ಲ ಹ್ಞೂ ಇಟ್ರಾಗ ಉಳಿದ್ರೆ ಅಂದ್ರೆ ಬೀಳ್ತಿದ್ದೇನಾ ಬೀಳ್ತಿದ್ದಿಲ್ಲ ಅದು ಜಸ್ಟ್ ಇಟ್ಟಾಗ ಸಡಿತಪ್ಪ ಹ್ಞೂ ಅಣ್ಣ ಕ್ರಾಪ್ ಹೊಡೆದು ಪಳಿ ಹಿಡಿದ ಚಲೋ ಚಲೋ ಸೀದಾ ಹೊಡೆದು ಹೊಡೆದಾಗೆ ನೀ ಖರೆ ಮಾ ಪಾಡಂದ್ರೆ ಏನು ಹೇಳತ್ತೀನಿ ನಾನು ಈಗ ಮಂದಿ ಕಿಟ್ಟೆ ಇಟ್ಟಂಗಿತ್ತು ಆ ಇಟ್ಟಂಗೆ ಬಂದು ಕೈ ಹಿಡಿದ್ರು ಕಸಕತೆ ಉಸ್ತದ ಹಳಿ ಗಾಡಿ ಮೇಲೆ ಅವು ಹೌದು ನಾನು ಇನ್ನೊಂದು ಸ್ವಲ್ಪ ಏನು ಪತ್ರ ನಿಂತೆ ಪತ್ರ ಬೀಳ್ತೀವಿ ನಾವು ಬೀಳ್ತಿಲ್ಲ ಬೀಳ್ತೀವಿ ಅದಕ್ಕೆ ನಿಮ್ಗೆ ಅಟ್ಟೆ ಅಂಜಿ ಬಿಡ್ಲಾಗತ್ತೆ ಹೌದು ಅಲ್ಲೇ ಕತ್ತಿದಲ್ಲ ಹಿಂದಿನ ಪತ್ರ ಯಾಕೆ ಬಿಡ್ಲಾಗತ್ತ ಅವ್ರಿಗೆ ಅರ್ಥ ಅದು ನಮ್ಮ ಮ್ಯಾಗ ಇದ್ದು ನನಗೆ ಒಪ್ಪಿತ್ತು ಹೌದು ಹೌದು ಅಲ್ಲಿ ಇನ್ನೊಬ್ರು ಯಾರು ಇರೋದಿತ್ತು ನಡೀತಿತ್ತು ಹೌದು ಹಿಂಗೆ ಕಡೆ ಯಾವ್ದು ಬಿಡ್ತಿದ್ದೆವು ಈಗ ಅವ್ನ ಪಾಪ ಅವನು ಒಬ್ಬನೇ ನಾನು ಒಬ್ಬನೇ ಒಬ್ಬನೇ ಹೌದು ಆ ಹಣ ನನಗೆ ಇನ್ನೊಂದು ಏನು ಗೊತ್ತು ನೀ ಅಲ್ಲಿ ಮ್ಯಾಗಿಂದೊಂದು ಕೆಳಗ ಹಣ ಜಾರ್ ಮ್ಯಾಗ ನಿಂತ ತುದಿಗಾಲ ಹಿಂಗೆ ನಿಂತ ತುದಿಗಾಲ ಮ್ಯಾಗ ಪೂರಾ ನಿಂತು ತೊಗೊಂಡಿಲ್ಲ ತುದಿಗಾಲ ಅದಕ್ಕೆ ಪಿಲಿ ಜಾರ್ ಹಿಡಿ ಅನ್ನ ಮೊದಲ ಜಾರ್ ಹಿಡಿದು ನಾ ಕೆಳ ಬಂದು ತೊಗೊಂಡಿನಿ ಮನುಷ್ಯ ಬಿಡಕ್ಕೆ ಕೆಲಸ ಕಳಿಸತ್ತಿತ್ತು ಮ್ಯಾಗಿಂದ ಹಂಗೆ ಕೆಳಗಿಂದ ಹಣಗ ಇದು ಟಿ ವಿ ಇದು ಸೆಟಪ್ ಮಾಡ್ತಿತ್ತು ಅವ್ರ ದಮ್ಮರ ಅವ್ರಿಗೆ ಅದಕ್ಕೆ ಒಂದು ಗೈಲಿ ಅವ್ನಿಗೆ ಬರೀ ಒಂದೇ ಗೈಲಿ ಒಂದು ಗೈಲಿ ತೋಡ ಶಿಡ ಹಿಡಿದು ಕಾಲು ಉಳಿಯೋರು ಹೌದು ನಾ ಕೆಳಗೆ ಹಿಡ್ದೀನಿ ನಾನು ಹ್ಮ್ ಪಿಲಿ ಜಾರ್ ಹಿಡ್ದ ನಾನು ಇದು ಕೆಳಗೆ ಹಿಡ್ದೀನಿ ಅದು ನೋಡಿನಿ ಬಿಟ್ಟು ಬಂದನ ಹಿಡ್ಲಿಕ್ಕೆ ನೀ ಹಂಗೆ ಮ್ಯಾಗ ನನಗೆ ಗೊತ್ತಿತ್ತು ಹ್ಯಾಂಗೆ ಓದ್ತಾನೋ ಹಂಗೆ ಇಳಿತಾನೋ ಸಿಡಿ ಬೇರೆ ಇದ್ದಿದ್ದಿಲ್ಲ ಅದ್ರಾಗ ಸಿಡಿ ಇಲ್ಲ ಅದ್ರ ಸಿಡಿದ ಹಣನೇ ಏರ್ತಿದ್ ಮ್ಯಾಗ ಅವ ಅಂದ ಆಟಗೂ ನಾ ಏರ್ತಿದ್ರು ಬಿಡು ಹಿಂಗೆ ಮ್ಯಾಗ ಹತ್ತಿದಿಲ್ಲ ಅಂದ ಅದು ಚಲೋ ಐತಲ್ಲ ಅದು ನೋಡಿ ಈಚೆ ಕಡೆ ಏರಿದ್ರು ಹಂಗೆ ಹ್ಞೂ ಹಿಂಗೆ ಏರಿ ಅಲ್ಲಿ ಇಳಿದು ಬೀಳ್ತೀನಿ ರೀ ಫ್ರೆಂಡ್ಸ್ ಭಾಳ ಡೇಂಜರ್ ಬೀಳ್ತೀನಿ ಬಿದ್ದಿದ್ದಂದ್ರೆ ಏನು ಆ ಹಣ ಅದೇ ಅಂದ ಒಂದು ಮಾಡ್ಲಿಕ್ಕೆ ಒಂದು ಅದೇ ತೋಲಿಲ್ಲ ಹ್ಞೂ ಅದು ನೀವೇನೋ ಮಾಡಕ್ಕೆ ಹೋಗಿರಿ ಅದು ಏನೋ ಆಗ್ಬಿಟ್ಟು ಬಿಡ್ತಿತ್ತಲ್ಲ ಅಂತೇಳಿ ಅಂದ ಸೌಕ ಸಿಡಿ ಸೌಕ ಅದೆಲ್ಲ ಹೆಲ್ಪ್ ಮಾಡ್ದೆ ಬಂದು ಹಿಡಿಲಿಲ್ಲ ಹಣ ಪಾರಿ ಹೆಲ್ಪ್ ಮಾಡ್ದೆ ಬಿಡೋದಿಲ್ಲ ಅದಕ್ಕೆ ರೀ ನಾವು 500 ರೂಪಾಯಿ ಕೊಡ್ತಿದ್ದೆವು 650 ಅಂದ ಇವತ್ತಿನ ಬ್ಲಾಗ್ ಹೆಂಗೆ ಅನಿಸ್ತದ ಕಮೆಂಟ್ ಹಾಕ್ರಿ ಭಾಳ ಮನೆ ಸುರಾಸಿಕ ಫ್ರೆಂಡ್ಸ್ ಒಂದೇ
ಇವತ್ತಿನ ಬ್ಲಾಗ್ ಇಲ್ಲಿ ಏನು ಮಾಡ್ತೀವಿ ಯಾಕಂದ್ರೆ ಮನೆಗೆ ಹೋಗ್ತೀವಿ, ಮನೆಗೆ ಹೋಗಿ ನಾಳೆ ರೂಮ ಖಾಲಿ ಮಾಡ್ತೀವಿ, ಹೋಗಿ ಅಡುಗೆ ಮಾಡಬೇಕು, ಊಟ ಮಾಡಬೇಕು ಎಲ್ಲ ಭಾಳ ಅದ ರೀ. ಯಾಕಂದ್ರೆ ಮೊಬೈಲ್ ಬೇರೆ ಸ್ಟ್ರಕ್ ಅಲ್ಲತ್ತದ ರೀ, ಜಾಸ್ತಿ ವಿಡಿಯೋ ಆಗಿದ್ದಕ್ಕೆ ಸ್ಟ್ರಕ್ ಅಲ್ಲತ್ತದ. ಅದಕ್ಕೆ ಇದು ಬ್ಲಾಗ್ ಇಲ್ಲಿ ಏನು ಮಾಡ್ತೀವಿ ನಿಮ್ಗೆ ಹೆಂಗೆ ಅನಿಸ್ತದ ಕಮೆಂಟ್ ಹಾಕ್ರಿ. ಮತ್ತೆ ಮುಂದಿನ ಬ್ಲಾಗ್ಲ ಸಿಗಂಬ್ರಿ. ಭಾಳ ಹೇಳೈತ್ರಿ ಮತ್ತೇನು ಈಗ ಅಂದ್ರೆ ಮಾತ್ರ ನಿಮ್ಗೆ ತೀರ ಹೇಳತ್ತದ್ರಿ. ಬಟ್ ಮೇನ್ ಛತ್ರಿ ಪರ್ಸಿ ನೋಡ್ರಿ, ಅಲ್ಲಿ ಪರ್ಸಿ ಹಿಡ್ಕೊಂಡೆ ಪಾಪ ನಾ ಇವ್ರ ಅಮ್ಮ ಕರ್ಕೊಂಬರೋಟಿಗೆ ಎಲ್ಲ ಮಾಡ್ಯಾರ ಅವ್ರು ಹ್ಯಾಂಗಿರೋರು ಮತ್ತು ನನಗೆ ಕರ್ಕೊಂಬರೋದಾಗ ಅಣ್ಣ ವಯರ್ ಬಂದು ಮ್ಯಾಗೆಲ್ಲ ಛತ್ರಿ ಗಿತ್ರಿ ಹಚ್ಚಿ ಸ್ವತಃ ಅವ್ರು ಹೊತ್ಕೊಂಡು ಛತ್ರಿ ಹಚ್ಚಿ ಬರತ್ನ ಕೂತಿದ್ರು. ಬಂದು ಟಿ ವಿ ಹಚ್ಚೋದು ಬರೀ ಹಚ್ಚೋದು. ಬಟ್ ಚಂದ ರೀ ಅಣ್ಣ, ಚಂದ ಹಚ್ಚಿರೋದೆಲ್ಲ ಭಾರಿ ಹಂಗೆ ನಮ್ಮ ಸ್ವಾಮಿ ದೋಸ್ತರ ಹಂಗೆ ಅರ ರೀ. ಇನ್ನೂ ಭಾಳ ಹೈರಾಣ ಅದನ್ರಿ. ಒಂದೇ ಇರಲಿ, ಹಾಂ ಲೈಟ್ ಇರಲಿ ಅದು ಆರ್ಸಮ್. ಇದು ಇರ್ಲಕ್ಕ ಅದು ಆರ್ಸಮ್, ಇದೊಂದು ಇರ್ಲಕ್ಕ ಅದು ಆರ್ಸಮ್. ಇಲ್ಲೊಂದು ಲೈಟ್ ನಾಳೆ ಗೊಳತ್ತರಮಿ ಚೀಲ ತೊದಕ್ರೆ ಬರ್ತದೆ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀರಿ ಫ್ರೆಂಡ್ಸ್ ಹಿಂಗೆ. ಹಾಂ ಹೌದು ಆನಂದಿದೆ ವಾ ಹೈರಾಣಿತ್ತಲ್ಲ ಹೋಗಿದೆ ಅಂದ್ರೆ ಬರಲಿ ಎಲ್ಲ ತೊಗೊಂಡು ಬಾಯ್ ರೀ ಫ್ರೆಂಡ್. ಮನೆಗೆ ಹೋಗ್ತೀರಿ, ಮನೆಗೆ ಹೋಗಿ ಅಡುಗೆ ಮಾಡಬೇಕು, ಗೋಳಗ ಎಲ್ಲ ಥರ ನಾಳೆ ತರ್ತೀವಿ. ಚವಿ ಹಾಕು. ಬಾಯ್ ಬಾಯ್ ರೀ ಫ್ರೆಂಡ್ಸ್. ಇದೇ ರೀತಿ ನೋಡಿ ಸಪೋರ್ಟ್ ಮಾಡಿರಿ, ಭಾಳ ಖುಷಿ ಆಗ್ತದ. ಹಿಂಗೆ ಸಪೋರ್ಟ್ ಮಾಡತ್ತೀರಿ, ಎಲ್ಲರೂ ಕೇಳತ್ತೀರಿ, ಖುಷಿ ಆಗ್ತೀರಿ ಫ್ರೆಂಡ್ಸ. ಬಟ್ ಇವು ಬ್ಲಾಗ್ಗಳು ಭಾಳ ಲೇಟ್ ಮಾಡಿ ಬರ್ತಾವೆ ರೀ. ನಾವು ಯಾವ ರೂಮ್ ಖಾಲಿ ಮಾಡಿರ್ತೀವಿ ಅವು ಯಾವಾಗ 4-5-6 ದಿನ ಬರ್ತವೆ ಬ್ಲಾಗ್ಗಳು. ಯಾಕಂದ್ರೆ ಚಿಲ್ಲಕ್ಕವ್ರಿ ನಾವು ವಿಡಿಯೋಗಳು. ಅದಕ್ಕೆ ಬಾಯ್ ರೀ ಫ್ರೆಂಡ್ಸ್, ಭಾಳ ಅಂತ ಹೇಳ್ಬಿಡ್ತಾ ಬಾಯ್ ಬಾಯ್.